ಒಬ್ಬ ರಾಜ ಗುರುಗಳ ಬಳಿ ಹೋಗಿ ಕೇಳಿದ, ಗುರುಗಳೇ, ನಾನು ಸಂತೋಷವಾಗಿ ಇದ್ದಾಗ ಹಿಗ್ಗಬಾರ್ದು, ದುಃಖದಲ್ಲಿದ್ದಾಗ ಕುಗ್ಗಬಾರ್ದು. ಅದಕ್ಕಾಗಿ ನಿಮ್ಮ ಒಂದು ಮಾತು ಏನಾದರೂ ಇದ್ದರೆ ಹೇಳಿ ಅಂತ. ಆವಾಗ ಆ ರಾಜನಿಗೆ ಗುರುಗಳು ಹೇಳಿದರು, ಈ ಸಮಯ ಶಾಶ್ವತವಲ್ಲ ಅನ್ನೋದನ್ನು ನಿನ್ನ ಅರಮನೆಯ ಕೆಲವು ಗೋಡೆಗಳ ಮೇಲೆ ಬರೆಸು. ಆವಾಗ ರಾಜ ಒಂದು ಗೋಡೆಯ ಮೇಲೆ ಬರೆಸಿದ, ಈ ಸಮಯ ಶಾಶ್ವತವಲ್ಲ. ಅರಮನೆಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಂತೋಷದ ಸಂದರ್ಭ, ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವನು ಆ ಗೋಡೆಯ ಕಡೆಗೆ ಬರೆದಿರ್ತಕ್ಕಂಥದ್ದನ್ನು ಗಮನಿಸಿದ. ಅವಾಗ ಅವನಿಗೆ ಅನ್ನಿಸ್ತು, ಇದು ಶಾಶ್ವತ ಅಲ್ಲ. ಮನೆಯಲ್ಲಿ ಯಾರದೋ ಹಿರಿಯರ ಸಾವಾಯಿತು, ಇದು ಶಾಶ್ವತ ಅಲ್ಲ. ಇದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಅದನ್ನು ನೋಡ್ತಾ ಹೋದ. ಅಂದ್ರೇನು, ಜೀವನದಲ್ಲಿ ಸುಖ ಇರಬಹುದು, ದುಃಖ ಇರಬಹುದು, ಇವು ಯಾವುವು ಶಾಶ್ವತ ಅಲ್ಲ. ಅಂದರೆ ಇದನ್ನು ಮತ್ತೆ ಅದು ಹೋಗುವಂಥದ್ದೇ ಅನ್ನೋದನ್ನು ನಾವು ಅರಿತು ಬಾಳಬೇಕು ಜೀವನದಲ್ಲಿ.